ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ವಿಶೇಷವಾಗಿ ನಾವು ಹಿಂದಿನ ಸಂಚಿಕೆಯಲ್ಲಿ ಶ್ರಾವಣದ ಮಾಸದ ಬಗ್ಗೆ ತುಂಬನೇ ಕೆಲವೊಂದು ವಿಚಾರಗಳನ್ನು ತಿಳಿಸಿದ್ದು. ಈಗ ನಾವು ಹಬ್ಬಗಳಲ್ಲಿ ಯಾವ ಯಾವ ವಿಶೇಷವಾದಂಥ ರೀತಿಯಲ್ಲಿರುತ್ತವೆ ಅನ್ನೋದನ್ನು ತಿಳಿಸ್ತಾ ಹೋಗೋಣ. ಪ್ರಥಮವಾಗಿ ನಾವು ನೋಡೋದಾದರೆ ಶ್ರಾವಣ ಮಾಸದ ಸೋಮವಾರ. ಶ್ರಾವಣ ಮಾಸದ ಆರಂಭವಾಯಿತಂದರೆ ಸಾಕು, ನಮಗೆ ವಿಶೇಷವಾಗಿ ಶಿವನ ದೇವಾಲಯಗಳಲ್ಲಿ ಶಿವನ ಭಕ್ತಿ ಪೂರ್ವಕವಾದಂತಹ ಬಿಲ್ವ ಪತ್ರೆಯನ್ನು ಶಿವಭಕ್ತರು ಅರ್ಪಿಸ್ತಾರೆ. ಅರ್ಪಿಸುವಂಥ ಮೂಲಕ ಪ್ರತಿ ಸೋಮವಾರ ಓಂ ನಮಃ ಶಿವಾಯ ಎನ್ನುವಂತಹ ಮಂತ್ರೋಚ್ಚಾರಣೆಯೊಂದಿಗೆ ಶ್ರಾವಣ ಮಾಸದ ಸೋಮವಾರವನ್ನು ನಾವು ಆಚರಿಸ್ತೀವಿ. ಅಷ್ಟೇ ಅಲ್ಲದೆ ಕೊನೆಯ ಸೋಮವಾರ ವಿಶೇಷವಾದಂತಹ ಪೂಜೆಯನ್ನು ಸಹಿತ ನಾವು ಸಲ್ತೇವೆ. ಅನ್ನ ಸಂತರ್ಪಣೆಯನ್ನು ಸಹಿತ ನಾವಿಲ್ಲಿ ಮಾಡ್ತೀವಿ. ಇಲ್ಲಿ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ನಾವು ನೋಡೋದಾದರೆ ಸಂವಸ್ತ ಪ್ರದಾಯವನ್ನು ಸಹಿತ ಅವರು ಮಾಡ್ತಾರೆ. ಇಲ್ಲಿ ಸಿಹಿ ತಿಂಡಿಗಳನ್ನು ತಿನಿಸುಗಳನ್ನು ಕಟ್ಟಿ ಕೆರೆ ದಂಡಿಗೆ ಹೋಗಿ, ನದಿ ದಂಡಿಗೆ ಹೋಗಿ, ದೇವಾಲಯಕ್ಕೆ ಹೋಗಿ ಅಲ್ಲಿ ಎಲ್ಲರೂ ಆಡುತ್ತಾ ಹರಡುತ್ತಾ ಇಲ್ಲಿ ಸಂತೋಷದ ಅನುಭವಗಳನ್ನು, ಇಲ್ಲಿ ಅದಕ್ಕೆ ಹೆಸರು ಅಲ್ಲಿಕೇರಿ ಅಂತಲೂ ಸಹಿತ ನಾವಿಲ್ಲಿ ಕರಿತೀವಿ. ಈ ಶ್ರಾವಣ ಸೋಮವಾರ ವಿಶೇಷವಾದಂತಹ ಮಾಸ ಶಿವನ ಮಾಸ, ಶಿವನಿಗೆ ಅರ್ಪಣೆಯನ್ನು ಮಾಡುವಂತಹ ಮಾಸ. ಪೌರಾಣಿಕ ಕಾಲದಲ್ಲಿ ನಾವು ನೋಡೋದಾದರೆ ಸಮುದ್ರ ಮಂಥನದ ಸಂದರ್ಭದಲ್ಲಿ ಅಮೃತಕ್ಕಾಗಿ ದೇವತೆಗಳು ಮತ್ತು ದಾನವರ ಕಾದಾಟವಾಗ್ತಿರ್ಬೇಕಾದ್ರೆ ಆಗ 14 ಬೇರೆ ಬೇರೆ ರತ್ನಗಳು ಮೇಲೆದ್ದು ಬರ್ತವೆ. 13 ರತ್ನಗಳು ದೇವತೆಗಳು ಮತ್ತು ದಾನವರು ಹಂಚಿಕೊಳ್ತಾರೆ. ಉಳಿದ 1 ರತ್ನವೇ ಹಾಲಾಹಲ. ಇಡೀ ಪೃಥ್ವಿಯನ್ನು ನಾಶ ಮಾಡುವಂತಹ ಶಕ್ತಿ ಹಾಲಾಹಲಕ್ಕಿರುತ್ತೆ. ಶಿವನು ಆ ಹಾಲಾಹಲನ್ನು ಕುಡಿತಾನೆ. ಆಗ ಅದನ್ನು ಕಂಡ ಪಾರ್ವತಿ ಮಾತೆ ಅದು ಶರೀರವನ್ನು ಪ್ರವೇಶಿಸುವ ಮೊದಲೇ ಶಿವನ ಗಂಟಲನ್ನು ಒತ್ತಿ ಹಿಡಿತಾಳೆ. ಈ ಕಾರಣಕ್ಕಾಗಿ ಶಿವನನ್ನು ನಾವು ಈ ವಿಷವನ್ನು ಆ ಗಂಟಲಲ್ಲಿ ಇಟ್ಟಿರೋದ್ರಿಂದನೇ ವಿಷಕಂಠ ಅಂತಲೂ ಸಹಿತ ಕರಿತೀವಿ, ಅಥವಾ ನೀಲಕಂಠ ಅಂತಲೂ ಸಹಿತ ಕರಿತೀವಿ. ವಿಶೇಷವಾಗಿ ಶಿವನ ಗಂಟಲನ್ನು ಒತ್ತಿ ಹಿಡಿತಾಳೆ ತಾಯಿ ಜಗನ್ಮಾತೆ. ಅದು ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಆ ವಿಶೇಷವಾದಂತಹ ಹಾಲಾಹಲ. ಅದಕ್ಕಾಗಿ ನಾವು ಶಿವನನ್ನು ನೀಲಕಂಠ ಅಂತಲೂ ಸಹಿತ ನಾವಿಲ್ಲಿ ಕರಿತೀವಿ. ಜಗತ್ತಿನ ಭದ್ರತೆಗಾಗಿ, ಜಗತ್ತಿನ ಉಳಿವಿಕೆಗಾಗಿ, ಜಗತ್ತಿನ ಅಭಿವೃದ್ಧಿಗಾಗಿ, ಜಗತ್ತಿನ ಸಮೃದ್ಧಿಗಾಗಿ ಪರಶಿವ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು ಅನ್ನೋ ರೀತಿಯಲ್ಲಿ ದೈವಿಕವಾದಂಥ ಆರಾಧನೆಯನ್ನು ಮಾಡಿಕೊಂಡು ಶಿವ ಆ ಹಾಲಾಹಲನ್ನು ಸೇವಿಸ್ತಾನೆ. ಅದಕ್ಕಾಗಿ ಈ ಮಾಸ ನಮಗೆ ತುಂಬನೇ ಮಹತ್ವವಾದದ್ದು ಅಂತಲೂ ಸಹಿತ ಹೇಳ್ತೇವೆ. ಆ ಪರಶಿವನು ವಿಷವನ್ನು ಕುಡಿದಂಥ ಮಾಸವೇ ಈ ಶ್ರಾವಣ ಮಾಸ ಅಂತಲೂ ಸಹಿತ ಹೇಳ್ತೀವಿ. ಈ ಮಾಸದಲ್ಲಿ ಶಿವನನ್ನ ಆರಾಧನೆಗೆ ಪ್ರತಿ ಸೋಮವಾರ ವೈಶಿಷ್ಟ್ಯಪೂರ್ಣವಾಗಿ 108 ಬಿಲ್ವ ಪತ್ರೆಗಳನ್ನು ಓಂ ನಮಃ ಶಿವಾಯ ಅಂತ ಹೇಳ್ತಾ ಶಿವನ ದೇವಾಲಯದಲ್ಲಿ ಲಕ್ಷ ದೀಪೋತ್ಸವಗಳನ್ನು ಮಾಡ್ತಾ ವಿಜೃಂಭಣೆಯಿಂದ ಶಿವನನ್ನು ನಾವು ಪೂಜೆಯನ್ನು ಮಾಡಿದ್ರೆ ನಮ್ಮಲ್ಲಿರುವಂತಹ ದಾರಿದ್ರ್ಯಗಳನ್ನು ಪರಮಾತ್ಮ ಅಳಿಸ್ತಾನೆ ಅನ್ನುವಂಥ ನಂಬಿಕೆ. ವಿಶೇಷವಾಗಿ ಈ ಸಂಚಿಕೆಯಲ್ಲಿ ತಮಗೆ ಶ್ರಾವಣ ಮಾಸದ ಸೋಮವಾರದ ಆಚರಣೆ ಹೇಗಿರುತ್ತೆ ಅನ್ನೋದನ್ನು ನಾನಿಲ್ಲಿ ತಿಳಿಸ್ತಾ ಇದ್ದೀನಿ. ನನ್ನ ಪ್ರೀತಿಯ ವೀಕ್ಷಕರೇ, ಇದೇ ರೀತಿ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಪ್ರತಿಯೊಂದು ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸರ್ವಮಂಗಳಾನಿ ಭವಂತು.